ನಿಮಗೆ ಗೊತ್ತಿತ್ತಾ ವಿಚಾರ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಸರ್? ಇದು ಯಾವ ವಿಚಾರ ಬ್ಲಾಕ್ ಮೇಲು ಮತ್ತೊಂದು ಏನೂ ಗೊತ್ತಿಲ್ಲ ಸರ್. ಎಲ್ಲ ತನಿಖಾ ಹಂತದಲ್ಲಿರೋದ್ರಿಂದ ತನಿಖೆಯಿಂದ ನಾನು ಮಾಧ್ಯಮದ ಮುಖೇನ ಕೇಳ್ಕೊಳ್ತಕ್ಕಂಥದ್ದಿಷ್ಟೇ, ಸತ್ಯಾಸತ್ಯತೆಯನ್ನು ದಯಮಾಡಿ ಇದರಲ್ಲಿ ಈಚೆಗೆ ತನ್ನಿ ಅಂತಕ್ಕಂಥದ್ದನ್ನು ನಾನು ನಿಮಗೆ ಕೈ ಮುಗಿದು ಮನವಿ ಮಾಡ್ತೇನೆ. ಈ ವಿಚಾರದಲ್ಲಿ, ಈ ಪ್ರಕರಣದಲ್ಲಿ ಒಬ್ಬ ವಕೀಲನಾಗಿ ಅಲ್ದಲೇ ಸತ್ಯಾಸತ್ಯತೆಗಳು ಈಚೆಗೆ ಬರಬೇಕು. ನಾನು ಯಾಕೆ ಈ MLC ಅವರನ್ನು ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಅಂದರೆ, ಅವ್ರ ಮೇಲೆ ಆಪಾದನೆ ಬಂದ ತಕ್ಷಣವೇ ಅವ್ರ ಮೇಲೆ ಏನು ಒಳನರಸೀಪುರ ಪೊಲೀಸ್ ಠಾಣೆಯಲ್ಲಿ ಕೇಸು, ರೂರಲ್ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ರಿಜಿಸ್ಟರ್ ಆಗುತ್ತೆ, ತತ್ಕ್ಷಣವೇ ಬಂದು ಅವರು ವಿಚಾರಣೆಗೆ ಹಾಜರಾಗಿದ್ದಾರೆ. ನಾನು ಈ ನೆಲದ ಕಾನೂನನ್ನು ಅವರು ಗೌರವಿಸಿದ್ದಾರೆ. ಮುಂದೆ ಏನು ಕಾನೂನಾತ್ಮಕ ಹೋರಾಟ ಇದೆಯೋ ಮಾಡ್ತಾರೆ ಸರ್. ಗೊತ್ತಿಲ್ಲ ಸರ್, ಶಿವಕುಮಾರ್ ವಿಚಾರ ಮತ್ತೊಂದು ವಿಚಾರ ನನಗೆ ಗೊತ್ತಿಲ್ಲ. ಈಗ ಗೊತ್ತಿರ್ತಕ್ಕಂಥದ್ದಿಷ್ಟೇ, ನಾನು ಆ ತನಿಖಾಧಿಕಾರಿ ಅವರಿಂದ ಮಾಹಿತಿ ಕೇಳಿದ್ದೀನಿ. ಅವರು ಇವತ್ತು ಸಂಜೆ ಒಳಗಡೆ ಬೆಂಗಳೂರಿನ ಈ ಜನಪ್ರತಿನಿಧಿ ನ್ಯಾಯಾಲಯದ ಈ 42ನೇ ACMM ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. ಅವರು ಹೊಡ್ತಾರೆ, ಈಗ ಊಟ ಮಾಡ್ಕೊಂಡು ಹೊಡ್ತಾರೆ ಸರ್. ಸೊ ನಾವು ಅವ್ರನ್ನ ಈ ಕ್ಷಣದಲ್ಲಿ ಇವತ್ತು ಇಲ್ಲಿ ಠಾಣೆ ಒಳಗಡೆ ನಾವು ಭೇಟಿ ಮಾಡಲಿಕ್ಕೆ ಬರಲ್ಲ. ಯಾಕೆ ಅಂದರೆ ಅದು ತನಿಖೆಯಲ್ಲಿದ್ದಾಗ ನಮಗೆ ಎಲ್ಲಿ ಪವರ್ ಇದೆ ಅಂದರೆ ನಾವು ಕೋರ್ಟಿನ ಅನುಮತಿಯನ್ನು ತೆಗೆದುಕೊಂಡು ಮಾಡಬೇಕು. ಈಗ ಆ ಕಾರಣಕ್ಕೋಸ್ಕರವಾಗಿ ನಾವು ಅವ್ರನ್ನ ಭೇಟಿ ಮಾಡಿಲ್ಲ. ತನಿಖಾಧಿಕಾರಿಯವರ ಕೊಠಡಿಯಲ್ಲಿ ತನಿಖಾಧಿಕಾರಿಯವ್ರನ್ನ ಭೇಟಿ ಮಾಡಿ ಸಂಪೂರ್ಣವಾದ ಮಾಹಿತಿಯನ್ನು ಪಡೆದು ಬಂದಿದ್ದೀವಿ. ಅವ್ರು ಹೇಳಿದಿಷ್ಟೇ, ತನಿಖೆಗೆ ಸಹಕರಿಸ್ತಾ ಇದ್ದಾರೆ ಸರ್, ನಾವು ಬೆಂಗಳೂರಿಗೆ ತಗೊಂಡೋಗಿ ಪ್ರೊಡ್ಯೂಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮುಂದೆ ಕಾನೂನಾತ್ಮಕವಾಗಿ ಏನು ಹೋರಾಟ ಇದೆಯೋ ಅದು ನಾಳೆಯಿಂದ ಕಾನೂನಾತ್ಮಕವಾಗಿ ನ್ಯಾಯಾಲಯದಲ್ಲಿ ಹೋರಾಟ ಮಾಡ್ತೀವಿ. ಇಲ್ಲ ಇಲ್ಲ ಇಲ್ಲ, ಡೈರೆಕ್ಟ್ ಬೆಂಗಳೂರಿಗೆ ಹೋಗ್ತಾರೆ. 377 ಏನಿದೆ ಅದು ನಾನ್ ಬೇಲಬಲ್ ಅಫೆನ್ಸು. ಸೊ ಆ 377 ಅವ್ರು ಇನ್ವೋಕ್ ಮಾಡಿರೋದ್ರಿಂದ 377 ಅದರಲ್ಲಿ ಇರೋದ್ರಿಂದ ಅವರು ಕೋರ್ಟ್ನಲ್ಲಿ ನಾವು ಯಾವ ರೀತಿಯಾಗಿ ನಮ್ಮ ವಕೀಲರು ಟೀಮ್ ತಂಡ ಏನು ಇದು ಮಾಡುತ್ತೆ ಅದು ನ್ಯಾಯಾಲಯ ಪರಿಗಣಿಸುತ್ತೆ ಸರ್. ನ್ಯಾಯಾಲಯದಲ್ಲಿ ನಾವೊಂದು ಲೀಗಲ್ ಟೀಮ್ ಇದ್ದೀವಿ, ನಮ್ದೊಂದು ಲೀಗಲ್ ಟೀಮ್ ಇದೆ. ಲೀಗಲ್ ಟೀಮಲ್ಲಿ ಬೆಂಗಳೂರವರು ನಾವು ಎಲ್ಲ ಸೇರಿ ಅದಕ್ಕೆ ಯಾವ ರೀತಿಯಾಗಿ ನಾವು ಮುಂದುವರಿಬೇಕು ಮುಂದುವರಿತೀವಿ ಸರ್. ಪಿಟಿಷನ್ ಇನ್ನೂ ಫೈಲ್ ಮಾಡೇ ಇಲ್ವಲ್ಲ ಸರ್, ಇನ್ನು ಪ್ರೊಡ್ಯೂಸೇ ಮಾಡಿಲ್ವಲ್ಲ. ಈಗ ಇನ್ನೂ ತನಿಖೆ ಹಂತದಲ್ಲಿದೆ, ಯಾರೂ ಪ್ರೊಡ್ಯೂಸ್ ಮಾಡಿಲ್ಲ. ಯಾವುದನ್ನು ನಾವು ಪಿಟಿಷನ್ ಹಾಕಕ್ಕೆ ಬರಲ್ಲ, ನಾವು ಅವ್ರನ್ನ ಭೇಟಿ ಮಾಡೋಕ್ಕೂ ಕೂಡ ಬರಲ್ಲ. ಈಗಿನ ತನಿಖಾ ಹಂತದಲ್ಲಿ ನಾವು ಕೋರ್ಟ್ ಪರ್ಮಿಷನ್ ತಗೋಬೇಕು. ಕೋರ್ಟ್ ಒಳಗಡೆ ಅವ್ರಿಗೆ ಮಾತಾಡಲಿಕ್ಕೆ ನಮಗೆ ಅವಕಾಶ ಕೊಡ್ತಾರೆ, ಅಲ್ಲಿ ನಾವು ವಕಾಲತ್ ಹಾಕಿ ಮಾಡ್ತೀವಿ ಸರ್. ಮನೆಗೆ ಪ್ರೊಡ್ಯೂಸ್ ಅವರು ಹೋಮ್ ಆಫೀಸಿಗೆ ಪ್ರೊಡ್ಯೂಸ್ ಸರ್. ನಮ್ಮ ಲೀಗಲ್ ಟೈಮಲ್ಲಿ ನಾವು 10 ಜನ ಇದ್ದೀವಿ ಸರ್. ಅದರಲ್ಲಿ ನಮ್ಮ ಇನ್ನೊಬ್ಬರು ವಕೀಲರು ಬೆಂಗಳೂರು ನಮ್ಮ ಅರುಣ್ ಅಂತಿದ್ದಾರೆ. ನಾನು ಅವ್ರಿಗೂ ಮಾಹಿತಿ ಹೇಳ್ತೀನಿ, ಹಿಂಗೆ ಇಷ್ಟೊತ್ತಿಗೆ ಕರ್ಕೊಂಡು ಬರ್ತಾರೆ ಅಂತ. ಇಲ್ಲಿ ಪ್ರೊಡ್ಯೂಸ್ ಮಾಡಿದರೆ ನಾವು ಅಪಿಯರ್ ಆಗ್ತಿದ್ವಿ, ಈಗ ಅಲ್ಲಿ ಪ್ರೊಡ್ಯೂಸ್ ಮಾಡೋದ್ರಿಂದ ಅಲ್ಲಿ ಅಪಿಯರ್ ಆಗ್ತಾರೆ. ಅದು ನಮಗೆ ಗೊತ್ತಿಲ್ಲ, ಅದು ಕಾನೂನಾತ್ಮಕವಾದಂಥ ಕೋರ್ಟಿನ ನಡವಳಿಕೆನ ನಾನು ಹೇಳಕ್ಕೆ ಬರಲ್ಲ. ಅವರು ನಾನ್ ಬೇಲಬಲ್ ಅಫೆನ್ಸ್ ಇರೋದ್ರಿಂದ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಲೇಬೇಕು, ಮಾಡ್ತಿದ್ದಾರೆ. ಅದು ಪ್ರೋಸೆಸ್ ಆಫ್ ಲಾ. ಈ ಪ್ರೋಸೆಸ್ ಆಫ್ ಲಾದಲ್ಲಿ ಅವ್ರು ಏನು ಮಾಡಬೇಕು ಅಂದ್ಕೊಂಡಿದ್ರೆ ಅದು ಮಾಡಿದ್ದಾರೆ. ಥ್ಯಾಂಕ್ ಯು, ಎಲ್ಲರಿಗೂ ಧನ್ಯವಾದಗಳು.